ನಮಸ್ಕಾರ ವೀಕ್ಷಕರೇ, ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಈ ವಾರದ ನಮ್ಮ ಅತಿಥಿ ಮಾಜಿ ಸಚಿವರು, ಮಾಜಿ ಸಂಸದರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿರಿಯ ಮುಖಂಡರು ಹಾಗೂ ಅರಸು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಗಳ ನೇತೃತ್ವ ವಹಿಸಿರುವ ಎಚ್ ವಿಶ್ವನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಶ್ವನಾಥ್ ಅವ್ರನ್ನ ಕರ್ನಾಟಕ ರಾಜಕಾರಣದ ಅತೃಪ್ತ ಆತ್ಮ ಅಂತ ಕರಿಬೋದಾ? ಇಲ್ಲ, ನಾನು ಸಂತೃಪ್ತನೇ ಯಾವಾಗಲೂ. ಏಕೆ ರಾಜಕಾರಣದಲ್ಲಿ ಅತೃಪ್ತತೆ ಇರಬಾರ್ದು. ಏಕೆಂತ ರಾಜಕಾರಣದಲ್ಲಿ ಅಧಿಕಾರ ಕೊಡ್ತಕ್ಕಂಥವರು ಜನ ಮತ್ತು ನಮ್ಮ ಶ್ರಮ ಪರಿಶ್ರಮಗಳ ನಡುವೆಯೂ ಕೂಡ ಕೆಲವು ಸಲ ಅವಕಾಶ ವಂಚಿತರಾಗ್ತೀವಿ. ಆದರೂ ಕೂಡ ನಾವು ಅದನ್ನು ಅತೃಪ್ತತೆ ಭಾವನೆಯಿಂದ ನೋಡಬಾರ್ದು. ನಾನು ಯಾಕೆ ಮಾತು ಕೇಳ್ತಿದ್ದೀನಿ ಅಂತಂದರೆ, ತಾವು ಅನೇಕ ಗಂಭೀರ ವಿಚಾರಗಳನ್ನ ಗಂಭೀರವಾಗಿ ಶುರು ಮಾಡ್ತೀರಿ, ಆದರೆ ಅದನ್ನು ಲಾಜಿಕಲ್ ಎಂಡ್ ಮುಟ್ಟಿಸೋದ್ರಲ್ಲಿ ತಾವು ಸಫಲರಾಗ್ತಾ ಇಲ್ಲ ಅಂತ. ಇಲ್ಲ, ಈಗ ಬಹಳ ವೇಗವಾದ ಯುಗದಲ್ಲಿದ್ದೀವಿ ನಾವು. ಯಾವುದಾದ್ರು ಒಂದು ಇಶ್ಯೂ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದನ್ನು ಕೊನೆ ಮಾಡೋದಕ್ಕೆ ಇನ್ನೂ ಬೇರೆ ಬೇರೆ ಇಶ್ಯೂಸ್ಗಳು ಬಂದ್ಬಿಟ್ಟು ಹೋಗ್ತವೆ. ಬಿಕಾಸ್ ಭಾಳ ವೇಗವಾಗಿ ಹೋಗ್ತಾ ಇರ್ತದೆ. ಮತ್ತು ಇಶ್ಯೂಸ್ ಎವ್ರಿ ಡೇ ಒಂದಲ್ಲ ಒಂದು ಇಶ್ಯೂಸ್ ಇರ್ತವೆ. ಹಾಗಾಗಿ ನಿನ್ನೆ ಇಶ್ಯೂ ಇವತ್ತಿನ ಇಶ್ಯೂಸಲ್ಲಿ ಮುಳುಗೋಗ್ಬಿಡುತ್ತದು. ಕೊನೆ ತಲುಪೋದು ಕಷ್ಟ ಆಗುತ್ತೆ. ಕೆಲವು ಸಲ ದಡ ತಲುಪಿಸ್ತೀವಿ ಕೆಲವನ್ನ. ಬಟ್ ಬಹುತೇಕ ದಡ ತಲುಪಲಿಲ್ಲ ಸರ್. ತಾವು ತೆಗೆದಂಥ ಬಹಳ ಗಂಭೀರ ವಿಷಯದ ಮಹತ್ವ ಇತ್ತಲ್ಲ, ಭಾಳ ಗಂಭೀರ ಮತ್ತು ಸಮಾಜಕ್ಕೆ ಅದರ ಅಗತ್ಯ ಇರೋವಂಥದ್ದು. ಆದರೆ ಅದು ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಅಲ್ಲ, ಯಾಕೆ ಅಂತಂದರೆ, ಉದಾಹರಣೆಗೆ ಹೇಳ್ಬಿಡ್ತೀನಿ. ತಾವು ವಿದ್ಯಾಸಚಿವರಾಗಿದ್ದರು. ಮಠಮಾನ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯೆಯ ಶಿಕ್ಷಣದ ಹೆಸರಿನಲ್ಲಿ ನಡೀತಿರ್ತಕ್ಕಂಥ ಅಪಚಾರದ ಬಗ್ಗೆ ತಾವು ದನಿ ಎತ್ತಿದ್ರೆ ತಮ್ಮ ಖಾತೆನೇ ಬದಲಾವಣೆ ಆಗೋಯ್ತು ಸರ್. ಅಲ್ಲ, ನಾನು ಹೇಳ್ತೀನಲ್ಲ, ಯಾವುದೋ ಒಂದು ಸಮಸ್ಯೆಯನ್ನು ಅಥವಾ ಇಶ್ಯೂವನ್ನು ಒಬ್ಬನ ಕೈಲಿ ಮಾಡಿ ಬಗೆಹರಿಸ್ಲಿಕ್ಕಾಗಲ್ಲ. ಒಂದು ಇಶ್ಯೂ ನಾನು ತಗೋತೀನಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಪೂರಕವಾಗಿ ನನ್ನ ಎಡಬಲ ಹಿಂದೆ ಮುಂದೆಯೂ ಕೂಡ ಅದನ್ನು ಹೌದು ಅಂತ ಹೇಳೋರಾಗಬೇಕು. ಹೌದು, ವಿಶ್ವನಾಥ್ ಅವ್ರು ಹೇಳ್ತಾರೆ ಸರಿ, ಇದು ಸರಿಯಾಗಬೇಕು ಅಂತಕ್ಕಂಥ ಸಲಹೆ ಕೊಡೋರು ಕೂಡ ಬೇಕಾಗ್ತದೆ. ಆದರೆ ನಮ್ಮಲ್ಲಿ ಏನಾಗುತ್ತೆ, ನಾನೇನಾದರೂ ಒಂದು ಇಶ್ಯೂ ಹೇಳ್ತಿದ್ದಂಗೆ ಇಲ್ಲ, ವಿಶ್ವನಾಥ್ ಅವರು ಭಾಳ ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ವಿಶ್ವನಾಥ್ ವಾಸ್ತವ ಘಟನೆಯ ಮೇಲೆ ನಿಂತು ಮಾತಾಡ್ತಾ ಇದ್ದಾರೆ, ವಾಸ್ತವತೆಯನ್ನು ಜನಕ್ಕೆ ಕೊಡ್ತಾ ಇದ್ದಾರೆ. ಅದ್ರ ಮೇಲೆ ಚರ್ಚೆ ಆಗಬೇಕು ಅಂತ ಯಾರೂ ಹೇಳಲ್ಲ. ವಿಶ್ವನಾಥ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಅಂತೇಳಿ ಅಲ್ಲಿಗೆ ಅದನ್ನು ತಣ್ಣೀರೆಚ್ಚೋ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಇನ್ನೊಂದು ವಿಚಾರವನ್ನು ಭಾಳ ಗಂಭೀರವಾಗಿ ಮಾತಾಡಿದ್ರಿ, ಚರ್ಚೆಗೆ ಬಿಟ್ಟಿದ್ರಿ ಅಂತ. ಜಾತಿ ಗಣತಿ ಆಗಬೇಕು, ಅದರ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ಮೀಸಲು ಸೌಲಭ್ಯ ಆಗಲಿ, ಸರ್ಕಾರದ ಯಾವುದೇ ಯೋಜನೆಗಳ ಪ್ರಯೋಜನ ಅವ್ರಿಗೆ ಮುಟ್ಟಬೇಕು ಅಂತ. ಆದರೆ ಇವತ್ತು ನಮ್ಮಲ್ಲಿ ಜಾತಿ ಗಣತಿ ಆಗಿದೆ ಸರ್. ಅದ್ರದ್ದು ಎಷ್ಟು ಅಧ್ವಾನ ಆಗಿದೆ ಅಂದರೆ, 18 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳ ಬಗ್ಗೆ ಮಾಹಿತಿಯೇ ಇಲ್ಲ ನಮ್ಮಲ್ಲಿನ ಸರ್. ಅದ್ರ ನೇತೃತ್ವ ವಹಿಸಿರೋರಿಗೆ ಅದ್ರ ಬಗ್ಗೆ ಅಂತಹ ಆಸಕ್ತಿ ಇದ್ದಂಗೆ ಕಾಣ್ತಾ ಇಲ್ಲ ಸಚಿವರಿಗೆ. ಅಲ್ಲ, ಇದೇನಾಗಿದೆ ಅಂದರೆ, ಜಾತಿವಾರು ಜನಗಣತಿ ಆಗಬೇಕು ಅಂತಂತೇಳಿ ಧರ್ಮ್ ಸಿಂಗ್ರವ್ರ ಕಾಲದಲ್ಲಿ ಶುರುವಾಯಿತು 2004. ಅವಾಗ ಇದೇ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿ ಕೂಡ ಹಣ ಬಿಡುಗಡೆ ಮಾಡಿದ್ರು. ಮನಮೋಹನ್ ಸಿಂಗ್ ಅವರು ಕೂಡ ಹಣ ಕೊಟ್ಟರು. ಆದರೆ ಎಲ್ಲ ರೆಡಿ ಆಯಿತು, ಫಾರ್ಮೇಟ್ ಎಲ್ಲ ರೆಡಿ ಮಾಡಿದ್ರು. ಅಷ್ಟೊತ್ತಿಗೇನಾಯಿತು, ಧರ್ಮ್ ಸಿಂಗ್ ಅವರು ಹೋಗಿ ಕುಮಾರಸ್ವಾಮಿಯವರು ಬಂದರು. ಕುಮಾರಸ್ವಾಮಿಯವರು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ತಗೊಳ್ಳಲಿಲ್ಲ. ಮತ್ತು ಅಷ್ಟೊತ್ತಿಗೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಕೂಡ ಬದಲಾವಣೆಯಾಗಿ ಬಂದರು. ನಮ್ಮ ದ್ವಾರಕಾನಾಥ್ ಅವರು ಬಂದರು. ಅವರು ಏನೆಲ್ಲ ಪಟ್ಟರು, ಭಾಳ ರಿಸರ್ಚ್ ಮಾಡಿದ್ರು, ಸಭೆ ಸಮಾರಂಭಗಳನ್ನ ಮಾಡಿ ಮಾಹಿತಿ ಕಲೆ ಹಾಕಿ ಯಾವ ರೀತಿ ಮಾಡಬೇಕು, ಸಣ್ಣ ಸಮಾಜಗಳಿಗೆ ರೆಪ್ರೆಸೆಂಟೇಷನ್ ಹೆಂಗೆ ಪಡ್ಕೋಬೇಕು, ಈ ಥರದ್ದೆಲ್ಲ ಅಧ್ಯಯನ ಮಾಡಿದ್ರು. ಆಮೇಲೆ ಅವರು ಈ ಗಣತಿ ಶುರು ಮಾಡುವ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಸರ್, ಸರ್ಕಾರಕ್ಕೆ ಪರಿಪರಿಯಾಗಿ ಮನವಿ ಮಾಡ್ಕೊಂಡ್ರು, ಆ ಥರ ಮಾಡಬೇಡಿ, ಈ ವಿಚಾರದಲ್ಲಿ ಆ ಥರ ಮಾಡಿದ್ರೆ ಎಡವಟ್ಟಾಗುತ್ತೆ, ಸ್ವಲ್ಪ ಸಮಾಧಾನದಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ಅಂತ. ಆದರೆ ಸರ್ಕಾರ ಎಲ್ಲೋ ಇದನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿತು. ದ್ವಾರಕಾನಾಥ್ ಅವ್ರಿಗೂ ಹೀಗೆ ಆಯಿತು. ಸರ್ಕಾರ ಇಂಟರ್ವೆನ್ಷನ್ ಆಯಿತು, ಆಮೇಲೆ ಕಟ್ಟಿ ಇಡ್ರಿ ನೋಡುವುದು ಅಂತ ಅಂದರು. ಈಗಲೂ ಅಷ್ಟೇ. ಈಗಾಗಿದ್ದೇನು, ಇಲಾಖೆ ಮೇಲಿಂದ ಮೇಲೆ ಇಂಟರ್ವೆನ್ಷನ್ಸ್. ಇದಕ್ಕೆ ಒಂದೊಂದು ಸರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಟರ್ವೆನ್ಷನ್, ಒಂದೊಂದು ಸರಿ ಮಂತ್ರಿ ಇಂಟರ್ವೆನ್ಷನ್. ಬಿಕಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಸ್ ಎ ಅಟಾನಮಸ್ ಬಾಡಿ.
ಅದನ್ನು ಫ್ರೀಯಾಗಿ ವರ್ಕ್ ಮಾಡಲಿಕ್ಕೆ ಬಿಡಲ್ಲ ನೀವು. ಹಾಗಾಗಿ ಇವನ ಗೊಂದಲಗಳ ನಿರ್ಮಾಣನ ಸರ್ಕಾರನೇ ಮಾಡುತ್ತೆ, ಗೊಂದಲ ನಿರ್ಮಾಣಗಳನ್ನು. ಹಾಗಾಗಿ ಇದು ನೀವು ಫ್ರೀಯಾಗಿ ಕೊಡದು ಹೊರತು ಯಾವುವು ಏನೂ ಆಗಲ್ಲ. ಈಗಲೂ ಕೂಡ ಸಮಯ ಮಿಂಚಿಲ್ಲ. ಸರಿಯಾದ ರೀತಿಯಲ್ಲಿ ಕೆಲವು ಕಡೆ ಎಲ್ಲೆಲ್ಲಿ ಆಗಿಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಸರ್ವೆ ಕಾರ್ಯ ಮತ್ತು ಪುನರ್ ಪ್ರಾರಂಭ ಆಗಬೇಕು. ಭಾಳ ಸ್ಟ್ರಿಕ್ಟಾಗಿ ಇದು ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಇರಾದೇನೂ ಇದೆ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವ್ರಿಗೆ ಇದ್ರ ಬಗ್ಗೆ ಅಪಾರವಾದಂಥ ಅಭಿಮಾನ. ಇದು ಆಗಬೇಕಿದು. ಇದು ಯಾವುದೇ ಜಾತಿ ಗೀತಿ ವಿರುದ್ಧ ಅಲ್ಲದು. ಪ್ರತಿ ಜಾತಿಯಲ್ಲೂ ಕೂಡ ಅವರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಬಲತೆಗಳೇನಿದ್ದಾವೆ, ಕೊರತೆಯಾಗಿರುವುದನ್ನು ಹೇಗೆ ತುಂಬಬೇಕು ಅಂತಕ್ಕಂಥ ಅವ್ರನ್ನ ಮುಖ್ಯವಾಹಿನಿ ಕರ್ಕೊಂಡ್ಬರ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ಅದರಲ್ಲಿ ಬೇರೆ ಏನು, ಯಾರನ್ನೋ ತುಳಿಬೇಕು, ಯಾರನ್ನೋ ಇದು ಮಾಡಬೇಕು ಅಂತ. ಸೊ ಇದನ್ನೇನಾಯಿತು, ಇಲ್ಲಿ ಮಠಾಧಿಪತಿಗಳು, ಆಮೇಲೆ ನಮ್ಮ BJPಯವರು ಏನೇನು ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿ, ಲಿಂಗಾಯತರಲ್ಲೇ ಹೊಡಿತಾ ಇದ್ದೀರಾ, ಇವರಲ್ಲೇ ಹೊಡಿತಾ ಇದ್ದೀರಾ, ಅವರಲ್ಲೇ ಹೊಡಿತಾ ಇದ್ದೀರಾ. ಸೊ ಹೀಗಾಗಿ ಜನಪ್ರತಿನಿಧಿಗಳು, ಜನನಾಯಕರು, ಮಠಮಾನ್ಯಗಳು, ಸಂಸ್ಥೆಗಳು ಇದನ್ನು ಸಾಕಷ್ಟು ಕುಲುಗೆಡಿಸಿದ್ವು. ಇದನ್ನು ಲಾಂಚ್ ಆಗೋಕ್ಕೆ ಮುಂಚಿನಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮುಂದುವರಿಸ್ತೀನಿ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.